ನಾನ್ ಕಾಲೇಜಲ್ಲಿ ಓದ್ಬೇಕಾದ್ರೆ ಹಾಸ್ಟೆಲ್ ಇದ್ನಲ್ಲ, ಅವಾಗ ಒಂದ್ಸಲ ಏನಾಯ್ತು ಅಂದ್ರೆ ಒಂದ್ ಕಡೆ ಕೂತ್ಕೊಂಡು ಗೊಳೋ ಅಂತ ಹೇಳ್ತಾ ಇದ್ದೆ. ನಿಂತರಾನೆ ನನ್ ಫ್ರೆಂಡ್ ಒಬ್ಬ ಬಂದ್ ಕೇಳ್ದೆ ಯಾಕೆ ಹೇಳ್ತಾ ಇದೀಯ ಅಂತ. ನಾನು ಅವ್ನಿಗೆ ಹೇಳ್ದೆ, ನಾನ್ ನಮ್ಮ ಅಪ್ಪನ್ಗೆ ಲೆಟರ್ ಬರ್ದ್ ಕಳ್ಸಿದ್ದೆ, ನಂಗೆ ದುಡ್ಡು ಕಳ್ಸು, ನಾನ್ ಗಾಡಿ ತಗೋಬೇಕು ಅಂತ. ನಮ್ಮ ಅಪ್ಪ ನನಗೆ ಗಾಡಿನೇ ಕೊಡಿಸ್ಬಿಟ್ರು ಅಂತ ಹೇಳ್ದೆ. ನೀನ್ ಲೆಟ್ರಲ್ಲಿ ಬರ್ದಿದ್ದು ಗಾಡಿ ಬೇಕು ಅಂತ, ನಿಮ್ಮಪ್ಪ ಕಳ್ಸಿದ್ದು ಗಾಡಿನೇ ಅಂದ್ಮೇಲೆ ನೀನ್ ಯಾಕೆ ಹೇಳ್ತಿದ್ದೆ? ಲೇ, ದುಡ್ಡು ಕಳ್ಸಿ ಗಾಡಿ ತಗೊಂತೀನಿ ಅಂತ ಸುಮ್ನೆ ಮಾಡಿದ್ ಡವು. ದುಡ್ಡು ಬರ್ತಿದ್ದಂಗೆ ನನ್ನ ಹುಡುಗಿನ ನನ್ನ ಕಾಶ್ಮೀರ ಕರ್ಕೊಂಡು ಹೋಗೋ ಪ್ಲಾನ್ ಹಾಕೊಂಡಿದ್ದೆ. ನನ್ನ ಕೇಸಲ್ಲಿ ಇದೇ ತರ ಆಗೋಗಿತ್ತು ಕಡೆ ಒಂದ್ಸಲ. ಹೆಂಗೆ? ನಾನು ಹಾಸ್ಟೆಲ್ ಇದ್ನಲ್ಲ, ನಮ್ಮಪ್ಪ ಬಿಸ್ನೆಸ್ ಟೂರು ಅಂತ ಊರೂರು ಸುತ್ಕೊಂಡು ನನ್ನ ಆಸ್ಪತ್ರೆಗೆ ಒಂದಿನ ಬಂದ್ಬಿಟ್ಟಿದ್ರು ಕಣ ವಿಚಾರಿಸಕ್ಕೆ. ರಾತ್ರಿ ಆಗೋಗಿತ್ತು ಅವ್ರು ಬರ್ಬೇಕಾದ್ರೆ. ಬಂದ್ ಬಾಗ್ಲು ಕೊಟ್ಟಿದ್ದಾರೆ, ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಜೋರಾಗಿ ಬಾಗ್ಲು ಕೊಟ್ಟಿದ್ದಾರೆ. ಆ ವಾಚ್ಮನ್ ಇದ್ದಾನಲ್ಲ, ನಿದ್ದೆ ಗಣ್ಣಲ್ಲಿ ಯಾರು ಬೇಕು ನಿಮ್ಗೆ ಅಂತ ಕೇಳಿದಾನೆ. ಅದಕ್ಕೆ ನಮ್ಮಪ್ಪ ನನ್ನ ಮಗ ವಿನೋದ ಇರೋದಿಲ್ಲೇನೋ ಅಂತ ಕೇಳಿದಾರೆ. ಅದಕ್ಕೆ ಅವನು ವಿನೋದನ, ಅವನ್ ಇಲ್ಲೇ ಇರೋದು, ಅವನ ಬಿಸಾಕ್ಬಿಟ್ಟು ಹೋಗಿ ನಾನು ಅವನ ನಾಳೆ ಬೆಳಿಗ್ಗೆ ನೋಡ್ಕೊತೀನಿ ಅಂತ ಹೇಳಿದಾನೆ ಕಣ. ಹಂಗೆ ಕೇಳ್ದ? ಯಾಕೆಂದ್ರೆ ನಾನು ದಿನ ಕುಡಿದ್ಬಿಟ್ಟು ತೋಲಾಗ್ಬಿಡ್ತಿದ್ದೆ. ನನ್ನ ಬಾರ್ ನಡೆಸಿದಾರಲ್ಲ, ಅವ್ರು ದಿನಾಗ್ಲೂ ಕರ್ಕ ಬಂದು ನನ್ನ ಬಿಸಾಕ್ಬಿಟ್ಟು ಹೋಗ್ತಿದ್ರು ಕಣ. ಹೇ ರಾಮ डम ढोल बजा रे मस्त कलंदर, डम ढोल बजा रे।